ಬಹುನಿರೀಕ್ಷಿತ ಲೋಕ್ಪಾಲ್ ಮಸೂದೆಯನ್ನು ಇವತ್ತು ರಾಜ್ಯಸಭೆಯಲ್ಲಿ ಮಂಡಿಸಲಾಯಿತು. ಆದರೆ ಎಸ್.ಎಂ. ಕೃಷ್ಣ ವಿರುದ್ಧ ಎಫ್ಐಆರ್ ದಾಖಲಾದ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಗೆ ಒತ್ತಾಯಿಸಿ ಗದ್ದಲವಾದ್ದರಿಂದ ಕಲಾಪವನ್ನು ಮಧ್ಯಾಹ್ನ 2:30ಕ್ಕೆ ಮುಂದೂಡಲಾಗಿದೆ. ಕಾಂಗ್ರೆಸ್ ಮುಖಂಡ ಅಭಿಷೇಕ್ ಮನು ಸಿಂಘವಿ ನೇತೃತ್ವದಲ್ಲಿ ಸಂಸದೀಯ ಸ್ಥಾಯಿ ಸಮಿತಿ ಲೋಕ್ಪಾಲ್ ಮಸೂದೆಯನ್ನು ಸಿದ್ಧಪಡಿಸಿದೆ. 199 ಪುಟಗಳ ಮಸೂದೆಯ ಪ್ರತಿಯನ್ನು ನಿನ್ನೆ ಎಲ್ಲ ಸಂಸದರಿಗೂ ವಿತರಿಸಲಾಗಿದೆ. ಇನ್ನೊಂದೆಡೆ ಗಣಿ ಹಗರಣ ಸಂಬಂಧ ವಿದೇಶಾಂಗ ಸಚಿವ ಎಸ್.ಎಂ. ಕೃಷ್ಣ ವಿರುದ್ಧ ದಾಖಲಾಗಿರೋ ಎಫ್ಐಆರ್ ವಿಚಾರ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಪ್ರಸ್ತಾಪ ಆಯಿತು. ಉಭಯ ಸದನಗಳಲ್ಲಿ ಕಲಾಪ ಆರಂಭ ಆಗ್ತಾ ಇದ್ದಂತೆ ಕರ್ನಾಟಕದ ಬಿಜೆಪಿ ಸಂಸದರು ವಿಷಯ ಪ್ರಸ್ತಾಪಿಸಿದರು. ಕೃಷ್ಣ ರಾಜೀನಾಮೆ ನೀಡಬೇಕೆಂದು ಆಗ್ರಹಿಸಿ ಗಲಾಟೆ ಮಾಡಿದರು. ಬಾಗಲಕೋಟೆ ಸಂಸದ ಗದ್ದಿಗೌಡ, ದಕ್ಷಿಣ ಕನ್ನಡ ಸಂಸದ ನಳಿನ್ ಕುಮಾರ್ ಕಟೀಲ್ ನೇತೃತ್ವದಲ್ಲಿ ಬಿಜೆಪಿ ಸಂಸದರು ರಾಜೀನಾಮೆಗೆ ಆಗ್ರಹಿಸಿದರು. ಉಭಯ ಸದನಗಳಲ್ಲಿ ಕಲಾಪ ಗದ್ದಲದಿಂದ ಶುರುವಾಗ್ತಾ ಇದ್ದಂತೆ ಕಲಾಪವನ್ನು ಮುಂದೂಡಲಾಯಿತು. ಮತ್ತೆ ಕಲಾಪ ಶುರುವಾದಾಗಲೂ ಗದ್ದಲ ಮುಂದುವರೆದಿದ್ದರಿಂದ ಕಲಾಪವನ್ನು ಮಧ್ಯಾಹ್ನ 2:30ಕ್ಕೆ ಮುಂದೂಡಲಾಯಿತು. ಹಿಂದಿನ ಮುಖ್ಯಮಂತ್ರಿಗಳಾದಂಥ ಎಸ್.ಎಂ. ಕೃಷ್ಣ ಯಾರು ಇವತ್ತು ವಿದೇಶ ವ್ಯವಹಾರಗಳ ಸಚಿವರಾಗಿದ್ದಾರೆ ಮತ್ತು ಹಿಂದಿನ ಮುಖ್ಯಮಂತ್ರಿಗಳಾದಂಥ ಕುಮಾರಸ್ವಾಮಿ ಮತ್ತು ಧರ್ಮಸಿಂಗ್ ಇಬ್ಬರು ಸಂಸತ್ ಸದಸ್ಯರಾಗಿದ್ದಾರೆ. ಇವರೆಲ್ಲರ ಮೇಲೆ ಎಫ್ಐಆರ್ ಹಾಕಬೇಕು ಅನ್ನುವಂಥ ಆದೇಶವನ್ನು ಲೋಕಾಯುಕ್ತ ಕೋರ್ಟ್ ಕೊಟ್ಟಿದೆ. ಈ ಹಿನ್ನೆಲೆಯಲ್ಲಿ ತಕ್ಷಣ ಎಸ್.ಎಂ. ಕೃಷ್ಣ ಅವರನ್ನು ಸಚಿವ ಸಂಪುಟದಿಂದ ವಜಾ ಮಾಡಬೇಕು ಅಂತ ಹೇಳಿ ನಾವು ಭಾರತೀಯ ಜನತಾ ಪಾರ್ಟಿಯ ಮತ್ತು NDAಯ ಎಲ್ಲ ಸಂಸತ್ ಸದಸ್ಯರು ಇವತ್ತು ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೇವೆ. ಖಾಸಗಿ ದೂರು ದಾಖಲಾಗಿದೆ. ಅದರ ಆಧಾರದ ಮೇಲೆ ಇನ್ವೆಸ್ಟಿಗೇಷನ್ ಆರಂಭಿಸುವಂತೆ ಕೋರ್ಟ್ ಆದೇಶ ಕೊಟ್ಟಿತ್ತು. ಆ ಇನ್ವೆಸ್ಟಿಗೇಷನ್ ಮಾಹಿತಿ ಬಂದ ಮೇಲೆ ಎಫ್ಐಆರ್ ದಾಖಲಾಗಿದೆ. ಈ ಹಿಂದೆ ಇಂತಹದೇ ಒಂದು ದೂರು ದಾಖಲಿಸಿದಾಗ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಿ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯವನ್ನು ಕಾಂಗ್ರೆಸ್ನವರು ಮಾಡಿದರು. ಆ ಒತ್ತಾಯದಂತೆ ಶ್ರೀಮಾನ್ ಯಡಿಯೂರಪ್ಪನವರು ರಾಜೀನಾಮೆ ಸಲ್ಲಿಸಿದರು. ಆದ್ದರಿಂದ ಒಂದೇ ಮಾನದಂಡ ಅವರಿಗೂ. ಇದರ ಬಗ್ಗೆ ಮಾತಾಡೋಣ. ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ಜೊತೆ ಸಂಪರ್ಕ. ಪ್ರಶಾಂತ್, ಲೋಕ್ಪಾಲ್ ಮಸೂದೆ ಮಂಡನೆ ಆಗ್ತಾ ಇದ್ದ ಹಾಗೆ ಎಸ್.ಎಂ. ಕೃಷ್ಣ ಅವರ ರಾಜೀನಾಮೆಗೆ ಆಗ್ರಹಿಸಿ ಸಂಸದರು ಗಲಾಟೆ ಮಾಡಿದರು. ಕರ್ನಾಟಕ ಸಂಸದರು ಅಷ್ಟೇ ಇದ್ರೆ ಅವರಿಗೆ ಬೇರೆ ಯಾರ್ದಾದ್ರೂ ಸಪೋರ್ಟ್ ಸಿಗ್ತಾ ಪ್ರಶಾಂತ್? ಆಯ್ತು, ನಮ್ಮ ಪ್ರತಿನಿಧಿ ಪ್ರಶಾಂತ್ ನಾಥ್ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಅವ್ರನ್ನ ಮತ್ತೆ ಸಂಪರ್ಕಿಸೋಣ.